ಮೈಸೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಆಟೋ ಚಾಲಕರಿಗೆ ದರ ಏರಿಕೆಯ ಬರೆ ಬಿದ್ದಿದೆ. ಒಂದೇ ದಿನಕ್ಕೆ 1 ಲೀಟರ್ ಗ್ಯಾಸ್ಗೆ 12 ರೂಪಾಯಿ ಏರಿಕೆ ಮಾಡಿದ್ದಾರೆ. 71 ರೂಪಾಯಿ ಇತ್ತು, ಅದು ಏಕಾಏಕಿಯಾಗಿ ಒಂದೇ ದಿನದಲ್ಲಿ 83 ರೂಪಾಯಿಗೆ ಏರಿಕೆ ಆಗಿದೆ. ಗ್ಯಾಸ್ ದರ ಏರಿಕೆ ಆಗಿರೋದಕ್ಕೆ, ಅದರಲ್ಲೂ ಏಕಾಏಕಿಯಾಗಿ ಒಂದೇ ದಿನದ ಅಂತರದಲ್ಲಿ ಈ ರೀತಿ ಏರಿಕೆ ಆಗಿರೋದಕ್ಕೆ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂತಹ ಗ್ಯಾಸ್ಗೂ ಕೂಡ ಈಗ ಹೆಚ್ಚಿನ ಬೆಲೆ ಕೊಡಬೇಕಾದಂತಹ ಪರಿಸ್ಥಿತಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗಾಗಲೇ ಇಲ್ಲೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ದಿನನಿತ್ಯ ಬಳಸುವಂತಹ ಗ್ಯಾಸ್ನ ಮೇಲೆ ಬೀಳ್ತಾ ಇರುವಂತದ್ದು. ಈಗಾಗಲೇ ಗೃಹ ಬಳಕೆಯ ಗ್ಯಾಸ್ ಇರಬಹುದು, ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಈಗ ಏನೋ ಪ್ರತಿನಿತ್ಯ ಆಟೋವನ್ನು ಓಡಿಸುವಂತಹ ಆಟೋಗೆ ಬಳಸುವಂತಹ LPG ಕೂಡ ಇವತ್ತಿನಿಂದ ಜಾಸ್ತಿ ಆಗ್ತಿದೆ. ಅದು ಕೂಡ ಬರೋಬ್ಬರಿ 12 ರೂಪಾಯಿ ಇವತ್ತಿನಿಂದ ಏರಿಕೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರಿನ ಈಗ ಏನೊಂದು ಆಟೋಗಳಿಗೆ ಹಾಕುವಂತಹ LPG ಏನಿದೆ ಅಲ್ಲಿ ನಾವಿದ್ದೇವೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಬರೋಬ್ಬರಿ 12 ರೂಪಾಯಿ ಇವತ್ತು ಏರಿಕೆಯನ್ನು ಕಂಡಿರುವಂತದ್ದು. ಈ ಹಿಂದೆ 71 ರೂಪಾಯಿ ಇದ್ದಂತಹ ಏನೊಂದು LPG ಇವತ್ತು 83 ರೂಪಾಯಿ ಈಗ ಏರಿಕೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಆಟೋಗಳು ಓಡಾಟವನ್ನು ನಡೆಸ್ತವೆ. ಪ್ರತಿನಿತ್ಯ ಪ್ರಯಾಣಿಕರ ಸಂಖ್ಯೆ ಇರಬಹುದು, ಜೊತೆಗೆ ಆಟೋ ಬಾಡಿಗೆ ಇರಬಹುದು, ಎಲ್ಲವೂ ಕೂಡ ನೀವೇ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏರಿಕೆಯನ್ನು ಕಾಣ್ತಾ ಇರುವಂತದ್ದು, ದೊಡ್ಡ ಮಟ್ಟದ ಎಫೆಕ್ಟ್ ಎಲ್ಲ ಬೀಳ್ತಾ ಇರುವಂತದ್ದು. ಸರ್, ಇವತ್ತಿನ 12 ರೂಪಾಯಿ ಜಾಸ್ತಿ ಆಗಿದೆ ಸರ್. ನಾವು ನಿನ್ನೆ ಅನ್ಕೊಂಡು 71 ರೂಪಾಯಿ ಇರ್ತದೆ ಅಂತ ಬಂದ ನಾವು. ಹಂಗಾಗಿ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಈಗ ಬಂದು ನೋಡಿದ್ರೆ 83 ರೂಪಾಯಿ ಡಿಡಿನ ಅಂತ ಆಗಿದೆ. 83 ರೂಪಾಯಿ ನಾವು ಹಾಕಿಸಿ ನಾವು ಪ್ಯಾಸೆಂಜರ್ ಮೇಲೆ ಹೊರೆ ಬಿಡೋಕ್ಕಾಗಲ್ಲ. ಪ್ಯಾಸೆಂಜರ್ ಕೆಲ ಜಾಸ್ತಿ ಆದಾಗ ಇಲ್ಲಪ್ಪ ನಾವು ಕೊಡೋದೇ 40 ರೂಪಾಯಿ ಅಂತಾರೆ. ಅಂತದ್ರಲ್ಲಿ ಆಟೋ ಡ್ರೈವರ್ಗಳು ಹೆಂಗ್ ಜೀವನ ಮಾಡೋಕ್ಕಾಗ್ತದೆ? ಕೇಳಿದ್ರೆ ನಮ್ಮ ಸರ್ಕಾರದವ್ರು ಕೇಳಿದ್ರೆ ಏನಂತಾರೆ, ಸಿದ್ದರಾಮಯ್ಯ ಅವರು ಹಾಗೆ ಕಮಿಷನರ್ DC ಅವರು ನಾವು ಹೊರಗಡೆಯಿಂದ ಸ್ಟಾಕ್ ಬರಬೇಕು, ಹೊರಗಡೆಯಿಂದ ವಾರ್ ನಡೀತದೆ ಅಂತ ಹೇಳ್ತಾರೆ. ವಾರ್ ನಡೀಲಿ ಸರ್, ಬೇಡ ಅಂತ ಹೇಳಲ್ಲ. ಅದು ಟ್ಯಾಕ್ಸ್ ಕಡಿಮೆ ಮಾಡಿ ಆಟೋ ಚಾಲಕರಿಗೆ ಒಂದು ಅನುಕೂಲ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರ ಕುಂತ್ಕೊಂಡು ಬಾಡಿಗೆ ನಡೀತಾರ, ಬಸ್ ಎಲ್ಲ ಫ್ರೀ ಮಾಡ್ಬಿಡಿ. ಜಾತ್ ನೋಡಿರೋ ಡಿಮ್ಯಾಂಡ್ ಏನ್ ಜೀವನ ಮಾಡೋದು, ಏನ್ ಸಾಲ ಕೇಳೋದು ಹೇಳಿ? ಯಾಕೆ ಹೇಳವ, ಯಾಕೆ ಕೇಳವ? ಭಗವಂತನ ಕೇಳ್ಕೋಬೇಕು ಅಷ್ಟೇ. ಈ ಸುಳ ಮಕ್ಕಳಂತೂ ಮಾಡಲ್ಲ. ಏನು ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಿ ಈ ಒಂದು ದರವನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನೋಡ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಏನೊಂದು LPG ಎಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇದ್ದು ಕೂಡ ಈಗಾಗಲೇ ಪ್ರತಿನಿತ್ಯವೂ ಕೂಡ ಏನು ಈ ಹಿಂದೆ ಇದ್ದಂತಹ ಒಂದು ದರ ಇವತ್ತು ಏಕಾಏಕಿ 12 ರೂಪಾಯಿ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಇದು ಗ್ರಾಹಕರ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗ್ರಾಹಕರು ಕೂಡ ಒಂದಷ್ಟು ರೇಟ್ಗಳ ಫಿಕ್ಸ್ ಆಗಿರುತ್ತೆ. ನಾವು ಆ ದರ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಅವರು ಕೇಳೋದಿಲ್ಲ. ಸೊ ಹೀಗಾಗಿ ನಮಗೆ ಜೀವನ ಮಾಡೋದಕ್ಕೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕಡಿವಾಣವನ್ನು ಹಾಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಟೋ ಚಾಲಕರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಆಟೋ ಚಾಲಕರ ದುಡಿಮೆಗೆ ಈಗ ಪೆಟ್ಟು ಬಿದ್ದಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ, ಅದರ ಜೊತೆಯಲ್ಲಿ ಸಿಗುವಂತಹ ಗ್ಯಾಸ್ಗೂ ಕೂಡ ದರ ಏರಿಕೆಯ ಬಿಸಿ. ಅಲ್ಟಿಮೇಟ್ಲಿ ಇದೆಲ್ಲವೂ ಕೂಡ ತಡ್ತಾ ಇರೋದು ಯಾರಿಗೆ ಅಂತಂದ್ರೆ ಮೈಸೂರಿನಲ್ಲೂ ಕೂಡ ಅದೇ ಪರಿಸ್ಥಿತಿ. ಆಟೋ ಚಾಲಕರಿಗೆ ದರ ಏರಿಕೆಯ ಬರೆ ಬಿದ್ದಿದೆ. ಒಂದೇ ದಿನಕ್ಕೆ 1 ಲೀಟರ್ ಗ್ಯಾಸ್ಗೆ 12 ರೂಪಾಯಿ ಏರಿಕೆ ಮಾಡಿದ್ದಾರೆ. 71 ರೂಪಾಯಿ ಇತ್ತು, ಅದು ಏಕಾಏಕಿಯಾಗಿ ಒಂದೇ ದಿನದಲ್ಲಿ 83 ರೂಪಾಯಿಗೆ ಏರಿಕೆ ಆಗಿದೆ. ಗ್ಯಾಸ್ ದರ ಏರಿಕೆ ಆಗಿರೋದಕ್ಕೆ, ಅದರಲ್ಲೂ ಏಕಾಏಕಿಯಾಗಿ ಒಂದೇ ದಿನದ ಅಂತರದಲ್ಲಿ ಈ ರೀತಿ ಏರಿಕೆ ಆಗಿರೋದಕ್ಕೆ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಸಿಕ್ಕಿರುವಂತಹ ಗ್ಯಾಸ್ಗೂ ಕೂಡ ಈಗ ಹೆಚ್ಚಿನ ಬೆಲೆ ಕೊಡಬೇಕಾದಂತಹ ಪರಿಸ್ಥಿತಿ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಈಗಾಗಲೇ ಇಲ್ಲೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರ ಎಫೆಕ್ಟ್ ಈಗ ದಿನನಿತ್ಯ ಬಳಸುವಂತಹ ಗ್ಯಾಸ್ನ ಮೇಲೆ ಬೀಳ್ತಾ ಇರುವಂತದ್ದು. ಈಗಾಗಲೇ ಗೃಹ ಬಳಕೆಯ ಗ್ಯಾಸ್ ಇರಬಹುದು, ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಈಗ ಏನೋ ಪ್ರತಿನಿತ್ಯ ಆಟೋವನ್ನು ಓಡಿಸುವಂತಹ ಆಟೋಗೆ ಬಳಸುವಂತಹ LPG ಕೂಡ ಇವತ್ತಿನಿಂದ ಜಾಸ್ತಿ ಆಗ್ತಿದೆ. ಅದು ಕೂಡ ಬರೋಬ್ಬರಿ 12 ರೂಪಾಯಿ ಇವತ್ತಿನಿಂದ ಏರಿಕೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರಿನ ಈಗ ಏನೊಂದು ಆಟೋಗಳಿಗೆ ಹಾಕುವಂತಹ LPG ಏನಿದೆ ಅಲ್ಲಿ ನಾವಿದ್ದೇವೆ. ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ ಇವತ್ತು ಬರೋಬ್ಬರಿ 12 ರೂಪಾಯಿ ಇವತ್ತು ಏರಿಕೆಯನ್ನು ಕಂಡಿರುವಂತದ್ದು. ಈ ಹಿಂದೆ 71 ರೂಪಾಯಿ ಇದ್ದಂತಹ ಏನೊಂದು LPG ಇವತ್ತು 83 ರೂಪಾಯಿ ಈಗ ಏರಿಕೆ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಆಟೋಗಳು ಓಡಾಟವನ್ನು ನಡೆಸ್ತವೆ. ಪ್ರತಿನಿತ್ಯ ಪ್ರಯಾಣಿಕರ ಸಂಖ್ಯೆ ಇರಬಹುದು, ಜೊತೆಗೆ ಆಟೋ ಬಾಡಿಗೆ ಇರಬಹುದು, ಎಲ್ಲವೂ ಕೂಡ ನೀವೇ ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏರಿಕೆಯನ್ನು ಕಾಣ್ತಾ ಇರುವಂತದ್ದು, ದೊಡ್ಡ ಮಟ್ಟದ ಎಫೆಕ್ಟ್ ಎಲ್ಲ ಬೀಳ್ತಾ ಇರುವಂತದ್ದು. ಸರ್, ಇವತ್ತಿನ 12 ರೂಪಾಯಿ ಜಾಸ್ತಿ ಆಗಿದೆ ಸರ್. ನಾವು ನಿನ್ನೆ ಅನ್ಕೊಂಡು 71 ರೂಪಾಯಿ ಇರ್ತದೆ ಅಂತ ಬಂದ ನಾವು.
ಹಂಗಾಗಿ ನಮ್ಗೆ ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತು ಈಗ ಬಂದು ನೋಡಿದ್ರೆ 83 ರೂಪಾಯಿ ಡಿಡಿನ್ ಅಂತ ಆಗಿದೆ. 83 ರೂಪಾಯಿ ನಾವು ಹಾಕಿಸಿ ನಾವು ಪ್ಯಾಸೆಂಜರ್ ಮೇಲೆ ಹೊರೆ ಬಿಡೋಕ್ಕಾಗಲ್ಲ. ಪ್ಯಾಸೆಂಜರ್ ಕೆಲ ಜಾಸ್ತಿ ಆದಾಗ ಇಲ್ಲಪ್ಪ ನಾವು ಕೊಡೋದೇ 40 ರೂಪಾಯಿ ಅಂತಾರೆ. ಅಂತವರೆಲ್ಲ ಆಟೋ ಡ್ರೈವರ್ಗಳು ಹೆಂಗ್ ಜೀವನ ಮಾಡೋಕ್ಕಾಗ್ತದೆ? ಕೇಳಿದ್ರೆ ನಮ್ಮ ಸರ್ಕಾರದವ್ರು ಕೇಳಿದ್ರೆ ಏನಂತಾರೆ, ಸಿದ್ದರಾಮಯ್ಯ ಅವರು ಹಾಗೆ ಕಮಿಷನರ್ DC ಅವರು ನಾವು ಹೊರಗಡೆಯಿಂದ ಸ್ಟಾಕ್ ಬರಬೇಕು, ಹೊರಗಡೆಯಿಂದ ವಾರ್ ನಡೀತದೆ ಅಂತ ಹೇಳ್ತಾರೆ. ವಾರ್ ನಡೀಲಿ ಸರ್, ಬೇಡ ಅಂತ ಹೇಳಲ್ಲ. ಅದು ಟ್ಯಾಕ್ಸ್ ಕಡಿಮೆ ಮಾಡಿ ಆಟೋ ಚಾಲಕರಿಗೆ ಒಂದು ಅನುಕೂಲ ಮಾಡ್ಕೊಳ್ಬೇಕು. ರಾಜ್ಯ ಸರ್ಕಾರ ಕುಂತ್ಕೊಂಡೆ ಬಾಡಿಗೆ ನಡೀತಾರ, ಬಸ್ ಎಲ್ಲ ಫ್ರೀ ಮಾಡ್ಬಿಡಿ. ಜಾಬ್ ನೋಡಿರೋ ಡಿಮ್ಯಾಂಡ್ ಏನ್ ಜೀವನ ಮಾಡೋದು, ಏನ್ ಸಾಲ ಕೇಳೋದು ಹೇಳಿ? ಯಾರು ಹೇಳವ, ಯಾರು ಕೇಳವ? ಭಗವಂತನ ಕೇಳ್ಕೋಬೇಕು ಅಷ್ಟೇ. ಈ ಸಲ ಮಕ್ಕಳಂತೂ ಮಾಡಲ್ಲ. ಏನು ಟ್ಯಾಕ್ಸ್ ಎಲ್ಲ ಕಡಿಮೆ ಮಾಡಿ ಈ ಒಂದು ದರವನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನೋಡ್ತಾ ಇರಬಹುದು. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಏನೊಂದು LPG ಎಲ್ಲ ಹಾಕ್ಸ್ಕೊಳ್ಳೋದಕ್ಕೆ ಇಲ್ಲಿ ಬರ್ತಾ ಇದ್ದು ಕೂಡ ಈಗಾಗಲೇ ಪ್ರತಿನಿತ್ಯವೂ ಕೂಡ ಏನು ಈ ಹಿಂದೆ ಇದ್ದಂತಹ ಒಂದು ದರ ಇವತ್ತು ಏಕಾಏಕಿ 12 ರೂಪಾಯಿ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಇದು ಗ್ರಾಹಕರ ಮೇಲೆ ಹಾಕೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಗ್ರಾಹಕರು ಕೂಡ ಒಂದಷ್ಟು ರೇಟ್ಗಳ ಫಿಕ್ಸ್ ಆಗಿರುತ್ತೆ. ನಾವು ಆ ದರ ಏರಿಕೆ ಆಗಿದೆ ಅಂತ ಹೇಳಿದ್ರೆ ಅವರು ಕೇಳೋದಿಲ್ಲ. ಸೊ ಹೀಗಾಗಿ ನಮಗೆ ಜೀವನ ಮಾಡೋದಕ್ಕೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕಡಿವಾಣವನ್ನು ಹಾಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಟೋ ಚಾಲಕರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಈ ಆಟೋ ಚಾಲಕರ ದುಡಿಮೆಗೆ ಈಗ ಪೆಟ್ಟು ಬಿದ್ದಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ, ಅದರ ಜೊತೆಯಲ್ಲಿ ಸಿಗುವಂತಹ ಗ್ಯಾಸ್ಗೂ ಕೂಡ ದರ ಏರಿಕೆ ಹಬ್ಬಿಸಿ ಅಲ್ಟಿಮೇಟ್